ದೀದಿ ದಾದಾಗಿರಿ ಅಂತ್ಯ, ಗೂಂಡಾಗಿರಿ ನಿರಂತರ. ಪಶ್ಚಿಮ ಬಂಗಾಳದ ಚುನಾವಣಾ ಫಲಿತಾಂಶ ಪ್ರಕಟಣೆಯಾದ ಮರುಕ್ಷಣದಲ್ಲೇ ಇಡೀ ದೇಶಾದ್ಯಂತ ಆವರಿಸಿತ್ತು ಚುನಾವಣೋತ್ತರ ಹಿಂಸಾಚಾರ ಮತ್ತೆ ಭುಗಿಲೇಳುತ್ತಾ ಇಲ್ವಾ ಅಂತ. ಅವತ್ತು ಸಂಜೆ ದಿಲ್ಲಿಯಲ್ಲಿ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದಲ್ಲಿ ಬದಲಾ ಅಲ್ಲ, ಬದಲಾವ್ ತರಬೇಕಾಗಿದೆ. ಪಶ್ಚಿಮ ಬಂಗಾಲ್ ಮೇ ಬದಲಾ ನಹಿ, ಬದಲಾವ್ ಲೇ ಆನಾ ಚಾಹಿಯೆ ಅಂತ ಹೇಳಿದ್ರು. ಅಂದ್ರೆ ನಾವು ಗೆದ್ವೇನ್ ಮಾತ್ರಕ್ಕೆ ಸೋತವರ ವಿರುದ್ಧ ಸೇಡು ಪ್ರತೀಕಾರವಲ್ಲ, ಪ್ರತೀಕಾರದ ಬದಲು ಪರಿವರ್ತನೆ ತರೋ ಪ್ರಯತ್ನ ಮಾಡಬೇಕಾಗಿದೆ ಅಂತ ತಮ್ಮ ಕಾರ್ಯಕರ್ತರು ಎಲ್ರಿಗೂ ಕೂಡ, ವಿಶೇಷವಾಗಿ ಪಶ್ಚಿಮ ಬಂಗಾಳದ ನಾಯಕರಿಗೂ ಕಾರ್ಯಕರ್ತರಿಗೂ ಬಹಿರಂಗವಾಗಿ ಕರೆ ಕೊಟ್ಟಿದ್ರು. ದುರದೃಷ್ಟವಶಾತ್ ಆಗ್ಲಿಲ್ಲ. ಬುಧವಾರ ರಾತ್ರಿ ಇಡೀ ಪಶ್ಚಿಮ ಬಂಗಾಳದ ಬಿಜೆಪಿ ದಿಗ್ವಿಜಯದ ಕೇಂದ್ರ ಬಿಂದುವಾಗಿರುವ, ಇದುವರೆಗೂ ಅಲ್ಲಿನ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕನಾಗಿದ್ದ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ್ ದತ್ ಅವರ ಬರ್ಬರ ಕೊಲೆ ನಡೆದು ಹೋಗ್ಬಿಟ್ಟಿದೆ. ಚಂದ್ರನಾಥ್ ದತ್ ಮೊದಲು ಭಾರತೀಯ ವಾಯುಸೇನಾ ಪಡೆಯ ಅಧಿಕಾರಿಯಾಗಿ ಕೆಲಸ ಮಾಡಿದ್ರು. ಆತ ಒಬ್ಬ ಸೈನಿಕನಾಗಿ ಕೆಲಸ ಮಾಡಿದ್ದವ. 20 ವರ್ಷಗಳ ನಂತರ ಸ್ವಯಂ ಇಚ್ಛಾ ನಿವೃತ್ತಿ ಪಡ್ಕೊಂಡು ತದನಂತರ ಕಾರ್ಪೊರೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡಿ ಕಡೆಗೂ ಸುವೇಂದು ಅಧಿಕಾರಿ ಅವರ ಭವಾನಿಪುರ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತನಾಗಿ ಸೇರ್ಕೊಂಡ್ಬಿಟ್ಟು ಕೊನೆಗೆ ಅವರ ಆಪ್ತ ವಲಯದಲ್ಲಿ ಸೇರ್ಕೊಂಡು ಅತ್ಯಂತ ದಕ್ಷ ಸಮರ್ಪಣಾ ಭಾವದ ಸಹಾಯಕನಾಗಿ ಹೆಸರು ಪಡ್ಕೊಂಡಿದ್ದ. ಅದ್ರಲ್ಲೂ ಕಳೆದ ಬಾರಿ ಮತ್ತು ಈ ಬಾರಿ ಎರಡೂ ಬಾರಿ ಭವಾನಿಪುರ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಸುವೇಂದು ಅಧಿಕಾರಿ ಅವರು ಪ್ರಚಂಡ ಜಯ ಗಳಿಸೋದ್ರಲ್ಲಿ ಈತನ ಪಾತ್ರ ತುಂಬಾ ಜನಜನಿತವಾಗಿತ್ತು. ಅದಷ್ಟೇ ಅಲ್ಲಿನ ಜನ ಹೇಗಿದ್ರು, 3/2 ಬಹುಮತ ಪಡೆದು ಗೆದ್ದು ಬಂದಿರೋ ಬಿಜೆಪಿಗೆ ಸುವೇಂದು ಅಧಿಕಾರಿಯೇ ಮುಖ್ಯಮಂತ್ರಿ ಆಗಬಹುದು ಬಿಜೆಪಿ ಸರ್ಕಾರಕ್ಕೆ. ಆಗ ಅವರ ಸರ್ಕಾರದಲ್ಲಿ ಈ ಚಂದ್ರನಾಥ್ ದತ್ ಕೂಡ ಆಯಕಟ್ಟಿನ ಸ್ಥಾನದಲ್ಲಿರ್ಬೋದು, ಅತ್ಯಂತ ಪ್ರಭಾವಿ ಅಧಿಕಾರಿಗಳ ಪೈಕಿ ಒಬ್ಬರಾಗಬಹುದು ಅನ್ನೋ ನಿರೀಕ್ಷೆ ಅವರಲ್ಲೂ ಇತ್ತು, ಅವರ ಸಹೋದ್ಯೋಗಿಗಳಿತ್ತು, ಅವರ ಶತ್ರುಗಳಲ್ಲಿತ್ತು ಅಂತ ಕಾಣುತ್ತೆ. ಅದೇನೇ ಇರಲಿ, ಅವತ್ತು ಬುಧವಾರ ರಾತ್ರಿ ಆತ ಸರ್ಕಾರಿ ಕಾರ್ನಲ್ಲೇ ವಿಶೇಷ ಕರ್ತವ್ಯ ನಿಯೋಜನೆ ಮೇರೆಗೆ ಅಂತ ಲೇಬಲ್ ಅಂಟಿಸಿತ್ತು. ಆ ಕಾರ್ ಮೇಲೆ ತಾವು ಗಮನಿಸಿರಬಹುದು, ಚುನಾವಣಾ ಕರ್ತವ್ಯಕ್ಕೆ ಬಳಸಲಾಗುವ ಒಂದು ಸರ್ಕಾರಿ ಕಾರು. ಅದರಲ್ಲಿ ಆತ ಮನೆ ತಲುಪ್ತಿದ್ದ ಹಾಗೇನೆ, ಮನೆ ಇನ್ನೂ 50 ಮೀಟರ್ ದೂರ ಇದ್ದಾಗ ಬಂದೂಕುದಾರಿ ಹಂತಕರು ಬಂದ್ಬಿಟ್ಟು ಆತನ ಕೊಲೆಗೈದು ಹೋಗಿದ್ದಾರೆ. ಎರಡು ಗುಂಡೇಟ್ಗಳನ್ನ ಕಾರಿನ ಕಿಟಕಿ ಮೂಲಕ ಹೊಡೆದು ಬಿಟ್ಟು ಆತ ಬರ್ಬರ್ ಹತ್ಯೆ ನಡೆದು ಹೋಗ್ಬಿಟ್ಟಿದೆ. ಈ ಹತ್ಯೆ ಮರುಕ್ಷಣವೇ ಅದರ ಪ್ರತಿಕಾರ ರೂಪದ ಹಿಂಸಾಚಾರಗಳು ಕೂಡ ಮತ್ತೆ ಪಶ್ಚಿಮ ಬಂಗಾಳದ ಶಾಂತಿಯನ್ನ ಕಡಿದಿವೆ. ಈಗಾಗ್ಲೇನೆ ಮಮತಾ ಬ್ಯಾನರ್ಜಿ ತಾವು ಚುನಾವಣೆ ಸೋತ್ರು ಕೂಡ ಸೋತಿಲ್ಲ ಅಂತ ಕಿರುಚಾಡ್ಲಿಕ್ಕೆ ಶುರು ಮಾಡಿದ್ರು. ಆಕೆ ಭವಾನಿಪುರ ಮತ ಎಣಿಕೆ ಕೇಂದ್ರಕ್ಕೆ ಬಂದಾಗ ಸುಮಾರು 5 ಗಂಟೆಗಳ ಕಾಲ ಅಲ್ಲೇ ಕೂತಿದ್ರು. ಅಷ್ಟೊತ್ತಿಗೆ ಆಗ್ಲೇ ಸೋಲಿನ ಮುನ್ಸೂಚನೆ ನರೆತು ಬಿಟ್ಟು ಹುಚ್ಚಿ ತರ ಕಿರ್ಚಾಟಕ್ಕೆ ಶುರು ಮಾಡಿದ್ರು. ತನ್ನ ಸಹಾಯಕರು ಬೆಂಬಲಿಗರಿಗೆ ವಿಚಿತ್ರವಾದ ಪ್ರಚೋದನಾತ್ಮಕ ಕರೆಗಳನ್ನು ಕೊಡ್ತಾ ಇದ್ರು. ಕಡೆಗೂ ಇನ್ನು ಫಲಿತಾಂಶ ಬದಲಿಸಕ್ಕಾಗಲ್ಲ ಅಂತಂದಾಗ ಒಂದು ಹಂತದಲ್ಲಿ ಆಕೆಗೆ 19,000 ಮುನ್ನಡೆ ಬಂದಿತ್ತು. ಅದಾದ ನಂತರ ಒಮ್ಮೆಲೆ ಫಲಿತಾಂಶ ತಿರುಗುಮುರುಗು ಆಗ್ಲಿಕ್ಕೆ ಶುರುವಾಯ್ತು. ಕಡೆಗೂ ಸುಮಾರು 15,500 ಮತಗಳ ಅಂತರದಿಂದ ಸುವೇಂದು ಅಧಿಕಾರಿ ಗೆದ್ದು ಮತ್ತೊಮ್ಮೆ ದೀದಿ ವಿರುದ್ಧ ತಮ್ಮ ಸೇಡು ತೀರ್ಸ್ಕೊಂಡಿದ್ರು. ಅಂದಹಾಗೆ ಸುವೇಂದು ಅಧಿಕಾರಿ ಕೂಡ ಅಪರಿಚಿತನೇನಲ್ಲ. ಒಂದು ಕಾಲದಲ್ಲಿ ಕಾಂಗ್ರೆಸ್ ನಲ್ಲೇ ಮಮತಾ ಬ್ಯಾನರ್ಜಿ ಮತ್ತು ಸುವೇಂದು ಅಧಿಕಾರಿ ಇದ್ರು. ಅವ್ರ ತಂದೆ ಕೂಡ ಕಾಂಗ್ರೆಸ್ಸಿಗರೇ ಆಗಿದ್ರು. ತದನಂತರ ಅವರು ತೃಣಮೂಲ್ ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ಟು ಮಮತಾ ದೀದಿಯ ನೆಚ್ಚಿನ ಬಂಟ್ನೂ ಆಗಿದ್ರು. ಅವರ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಮಂತ್ರಿಯೂ ಆಗಿದ್ರು. ಕಡೆಗೂ ಭಿನ್ನಾಭಿಪ್ರಾಯ ಬಂದ್ಬಿಟ್ಟು ಹೊರಗೆ ಬಂದಿದ್ರು. ಬಿಜೆಪಿ ಸೇರಿದ ಕ್ಷಣವೇ ಅವರ ವ್ಯಕ್ತಿತ್ವದ ಸಂಘಟನಾ ಸಾಮರ್ಥ್ಯದ ಪ್ರಭಾವ ಎಲ್ರಿಗೂ ಅರಿವಾಗ್ಲಿಕ್ಕೆ ಶುರುವಾಗಿತ್ತು. ಹಿಂದೆ 2021 ಚುನಾವಣೆಯಲ್ಲೂ ಕೂಡ ನಂದಿಗ್ರಾಮದಲ್ಲಿ ಸುವೇಂದು ಅಧಿಕಾರಿ ಈ ಮಮತಾ ಬ್ಯಾನರ್ಜಿಯನ್ನು ಸೋಲಿಸ್ಬಿಟ್ಟಿದ್ರು. ಹೀಗೆ ಅವರಿಬ್ಬರ ನಡುವೆ ಹೌದು ವ್ಯಕ್ತಿಗತ ಪ್ರತಿಷ್ಠೆ ಮತ್ತು ಪ್ರತೀಕಾರದ ಸಮರ ನಡೀತಾನೆ ಇತ್ತು. ಅದೇನೇ ಇರಲಿ, ಸುವೇಂದು ಅಧಿಕಾರಿ ವಿರೋಧ ಪಕ್ಷದ ನಾಯಕನಾಗ್ಬಿಟ್ಟು ದೀದಿ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಉಂಟು ಮಾಡಿದ್ರು. ಅನೇಕ ಹಗರಣಗಳನ್ನ ಬಯಲಿಗೆ ಎಳೆಯೋದ್ರಲ್ಲಿ, ಅದರ ಸಂದೇಶವನ್ನ ಜನರಿಗೆ ತಲುಪಿಸುವಲ್ಲೂ ಕೂಡ ಪರಿಣಾಮಕಾರಿಯಾದ ಕೆಲಸ ಮಾಡಿದ್ರು. ಅಂದ್ರೆ ಬಿಜೆಪಿಗೆ ಅದರ ರಣೋತ್ಸಾಹದ ಸಾರಥಿನೇ ಈ ಸುವೇಂದು ಅಧಿಕಾರಿ. ಆದ್ರೆ ಚುನಾವಣಾ ಫಲಿತಾಂಶ ಪ್ರಕಟವಾಗ್ತಿದ್ದ ಹಾಗೇನೆ ಮಮತಾ ದೀದಿಯ ಸಿಟ್ಟು ಸೇಡು ಪ್ರತೀಕಾರದ ಕಿಚ್ಚಿಗೆ ಬಲಿಯಾದವರು ಸುವೇಂದು ಅಧಿಕಾರಿ ಅಲ್ಲ, ಆತನ ಪರಮಾಪ್ತ ಸಹಾಯಕ. ಆತ ಅವರ ಪಿ ಎ ಅಂತ ಕರಿತಾ ಪಿ ಎ ಅಂತ ಗುರುತಿಸ್ತಾ ಇದ್ರು ವಾಯುಸೇನಾ ಪಡೆಯ ನಿವೃತ್ತ ಅಧಿಕಾರಿ ಈ ಚಂದ್ರನಾಥ್ ದತ್ತನ್ನು 41 ವಯಸ್ಸಿನ ಯುವಕ ಬಲಿಯಾಗ್ಬಿಟ್ಟಿದ್ದಾರೆ. ಈ ದುರಂತದ ನಂತರ
ಬಿಜೆಪಿ ಕಾರ್ಯಕರ್ತರು ಕೂಡ ರೊಚ್ಚಿಗೆದ್ದು ಅಲ್ಲಲ್ಲಿ ತೃಣಮೂಲ್ ಕಾಂಗ್ರೆಸ್ ಕಚೇರಿಗಳ ಮೇಲೆ ದಾಳ ಮಾಡಿದ್ದಾರೆ. ತೃಣಮೂಲ್ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರುಗಳ ನಡುವೆ ಅಲ್ಲಲ್ಲಿ ಪರಸ್ಪರ ಘರ್ಷಣೆ ನಡೆದಿದೆ. ಈ ಹಿಂಸೆ, ಸೇಡು, ಪ್ರತೀಕಾರದ ಕಿಚ್ಚು ಇದು ಯಾರಾದ್ರೊಬ್ರು ಗಟ್ಟಿ ಸಂಕಲ್ಪ ಮಾಡಿ ತಡೆ ಹಾಕೋದ್ರವರೆಗೂ ನಿಲ್ಲೋದೇ ಇಲ್ಲ. ಇವತ್ತು ಸಂಜೆ ಅಷ್ಟೊತ್ತಿಗೆ ಮುಖ್ಯಮಂತ್ರಿ ಯಾರು ಅನ್ನೋದು ಇತ್ಯರ್ಥವಾಗೋಗ್ಬಿಡುತ್ತೆ. ಸ್ವತಃ ಗೃಹ ಸಚಿವ ಅಮಿತ್ ಶಾ ಅವರೇ ಇವತ್ತು ಭಾರತೀಯ ಜನತಾ ಪಕ್ಷದ ಉಸ್ತುವಾರಿಯಾಗಿ ಅಲ್ಲಿಗೆ ಬಂದಿದ್ದಾರೆ, ವೀಕ್ಷಕರಾಗಿ, ಪ್ರಧಾನ ವೀಕ್ಷಕರಾಗಿ. ಇವತ್ತು ಅಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸ್ಬಿಟ್ಟು ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದನ್ನ, ಶಾಸಕಾಂಗ ಪಕ್ಷದ ನಾಯಕನ ಯಾರು ಅನ್ನೋದನ್ನ ಅಮಿತ್ ಶಾ ಅವರೇ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಸುವೇಂದು ಅಧಿಕಾರಿಯೇ ಮುಖ್ಯಮಂತ್ರಿ ಆಗ್ಬೋದು. ಹೊರಗಡೆಯಿಂದ ಬಂದ್ರು ಕೂಡ ಅಲ್ಲಿನ ಭಾರತೀಯ ಜನತಾ ಪಕ್ಷದ ಮೂಲ ಆದರ್ಶಗಳ ಪರವಾಗಿ ಹೋರಾಡಬಲ್ಲ ತಮ್ಮ ಸಾಮರ್ಥ್ಯವನ್ನ ಅವ್ರು ಈಗಾಗಲೇ ಸಾಬೀತು ಮಾಡ್ಬಿಟ್ಟು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ. ಸುವೇಂದು ಅಧಿಕಾರಿ ಆಗ್ಲಿ, ರೂಪಾ ಗಂಗೂಲಿ ಆಗ್ಲಿ, ಅಥವಾ ಸ್ವಪನ್ ದಾಸ್ ಗುಪ್ತಾ ಆಗ್ಲಿ, ಯಾರೇ ಮುಖ್ಯಮಂತ್ರಿ ಆಗ್ಲಿ, ಅವರ ಎದುರಿಗಿರೋ ಸವಾಲು ಮೊದಲು 34 ವರ್ಷ ಕಮ್ಯುನಿಸ್ಟರ ಭದ್ರಕೋಟೆಯಾಗಿದ್ದ ಬಂಗಾಲ, ತದನಂತರ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ್ ಕಾಂಗ್ರೆಸ್ ಪಕ್ಷದ ಆ ಕೇಡರ್ಗಳ ಅಖಾಡವಾಗಿದ್ದ ಈ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಮೊಟ್ಟ ಮೊದಲು ಶಾಂತಿ ಸುವ್ಯವಸ್ಥೆಯನ್ನ ಮರುಸ್ಥಾಪಿಸಬೇಕಾಗಿದೆ, ಕಾನೂನು ಸುವ್ಯವಸ್ಥೆಯನ್ನ ಮರಳಿ ತರಬೇಕಾಗಿದೆ. ಈ ಕೇಡರ್ಗಳು, ಪಾರ್ಟಿ ಕೇಡರ್ಗಳು ಅಂತಂದ್ರೆ ಒಳ್ಳೆ ಕೇಡುಗಳ ಗ್ಯಾಂಗ್ಗಳಾಗೋಗ್ಬಿಟ್ಟಿದ್ವು. ಸುಲಿಗೆ, ಅದರಲ್ಲೂ ಕೂಡ ಅಲ್ಲಿ ಕಟ್ ಪೇಮೆಂಟ್ ಅನ್ನೋ ಒಂದು ವ್ಯವಸ್ಥೆ. ಯಾವುದೇ ಸರ್ಕಾರಿ ಕೆಲಸಕ್ಕೆ ಜನಸಾಮಾನ್ಯರು ಕಚೇರಿಗಳಿಗೆ ಹೋದ್ರು ಕೂಡ ಅಲ್ಲಿದ್ದ ಒಬ್ಬ ತೃಣಮೂಲ್ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಕಟ್ ಪೇಮೆಂಟ್ ಕೊಡ್ಬೇಕಾಗಿತ್ತು, ಕಮಿಷನ್ ಕೊಡ್ಬೇಕಾಗಿತ್ತು. ಅದು ಅಧಿಕೃತವೋ ಅನ್ನೋಷ್ಟ್ರ ಮಟ್ಟಿಗೆ ಅಲ್ಲಿ ಚಾಲ್ತಿಯಲ್ಲಿತ್ತು. ಅದನ್ನ ವಿರೋಧಿಸೋರು ಯಾರು ಜೀವ ಸಹಿತ ಉಳಿಯೋದು ಕೂಡ ಕಷ್ಟವಾಗ್ತಾ ಇತ್ತು. ವಿರೋಧ ಪಕ್ಷ ಕೂಡ ಈ ಕೇಡರ್ಗಳ ಹಾವಳಿಗೆ ತತ್ತರಿಸಿ ಹೋಗ್ಬಿಟ್ಟಿತ್ತು. ಈ ಕೇಡರ್ ಬೇಸ್ಡ್ ಪಾರ್ಟಿ ಅಂತ ಬಿಜೆಪಿ ಕೂಡ ಹೇಳ್ಕೊಳ್ತಾ ಇರುತ್ತೆ. ಕಮ್ಯುನಿಸ್ಟ್ ಕೂಡ ಮೊದಲಿಂದ ತಮ್ಮದು ಕೇಡರ್ ಬೇಸ್ಡ್ ಪಕ್ಷ ಅಂತ ಹೇಳ್ಕೊಳ್ತಾ ಇರ್ತಾರೆ. ಆದ್ರೆ ಅಧಿಕಾರ ಬಂದಾಕ್ಷಣವೇ ಈ ಕೇಡರ್ಗಳೆಲ್ಲ ಅಧಿಕಾರಸ್ಥ ಲೀಡರ್ಗಳ ಅಂದ್ರೆ ಮಂತ್ರಿ, ಮುಖ್ಯಮಂತ್ರಿಗಳ ಜೈಲರಾಗೋಗ್ಬಿಡ್ತಾರೆ, ಅವರ ಚೇರ್ ಲೀಡರ್ಗಳಾಗೋಗ್ಬಿಡ್ತಾರೆ, ಅವರ ಜಿಂದಾಬಾದ್ ಪಾರ್ಟಿಗಳಾಗೋಗ್ಬಿಡ್ತಾರೆ. ಅವ್ರ ಆಡಿದ್ದೇ ಆಟ, ಮಾಡಿದ್ದೇ ಒಂದು ಸರ್ಕಾರಿ ಕೆಲಸ ಅನ್ನೋ ರೀತಿಯಲ್ಲಿ ನಡೆದೋಗ್ಬಿಡುತ್ತೆ. ಇವರೆಲ್ಲ ಸಂವಿಧಾನ ಇತರ ಶಕ್ತಿಗಳು, ನಾನ್ ಸ್ಟೇಟ್ ಆಕ್ಟರ್ಸ್. ಪ್ರಭುತ್ವದಲ್ಲಿ ಅಧಿಕೃತ ಅಧಿಕಾರ ಹುದ್ದೆ ಇಲ್ಲದೆ ಇದ್ರು ಕೂಡ ತಾವೇ ಸರ್ವಾಧಿಕಾರಿಗಳನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ, ಜನಪೀಡಕರಾಗ್ತಾರೆ. ಅಂಥ ಕೇಡರ್ಗಳ ಈ ಸಂಸ್ಕೃತಿಯನ್ನ ಮುಂಬರುವ ಬಿಜೆಪಿ ಸರ್ಕಾರ ಮಟ್ಟ ಹಾಕ್ಬೇಕಾಗಿದೆ. ಬಿಜೆಪಿಯಲ್ಲಿ ಕಾರ್ಯಕರ್ತರಿದ್ದಾರೆ, ಬೇರೆ ಮಟ್ಟದ ಕಾರ್ಯಕರ್ತರನ್ನ ಕೇಡರ್ ಅಂತ ಕರಿತೀರಿ. ಆ ಕೇಡರ್ಗಳು ಕೂಡ ಸಾಕಷ್ಟು ಸಂಯಮವನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಅಧಿಕಾರ ಬಂತು ಅಂದಾಕ್ಷಣವೇ ಅವರಲ್ಲಿ ಅಲ್ಲಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬಿಟ್ಟು ಮಂತ್ರಿಗಳನ್ನ, ಶಾಸಕರುಗಳನ್ನ ತಮ್ಮ ಕೈವಶ ಮಾಡ್ಕೊಬಿಟ್ಟು ಅವರುಗಳಿಗೆ ಏಜೆಂಟ್ಗಳಾಗಿ ಕೆಲಸ ಮಾಡ್ಕೊಡ್ದು. ಮೊದಲು ಅಲ್ಲಿನ ಸೇಡು, ಪ್ರತೀಕಾರ ಮತ್ತು ಹಿಂಸಾಚಾರದ ಸಂಸ್ಕೃತಿಯನ್ನ ಬದಲಾಯಿಸಿದ್ರೆ ಮಾತ್ರ, ಯಾವ ರೀತಿ ಇಂದಿಗೆ 20 ವರ್ಷಗಳ ಹಿಂದೆನೆ ಜಂಗಲ್ ರಾಜ್ ಅನ್ಸ್ಕೊಂಡಿದ್ದ ಬಿಹಾರ ರಾಜ್ಯದಲ್ಲಿ ಜೆಡಿಯು ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ 20 ವರ್ಷಗಳ ಅವಧಿಯಲ್ಲಿ ಯಾವ ರೀತಿಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ತಂದು ಆ ರಾಜ್ಯವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ದ್ರು. ಕಡೆಗೂ ಅವರು ನಿವೃತ್ತಿ ಆದಾಗಲೂ ಕೂಡ ಸುಶಾಸನ್ ಬಾಬು ಅನ್ನೋ ಒಂದು ಗೌರವಾನ್ವಿತ ಅಭಿಧಾನದೊಂದಿಗೆ ಅವರು ನಿರ್ಗಮಿಸುತ್ತಾರೆ, ರಾಜ್ಯಸಭೆಯಲ್ಲಿ ಬಂದು ಕೂತುತ್ತಾರೆ. ಈ ನಿತೀಶ್ ಕುಮಾರ್ ಪಶ್ಚಿಮ ಬಂಗಾಳದ ಮುಂಬರುವ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿಗೆ ಅನುಕರಣೀಯ ಆದರ್ಶವಾಗಬೇಕಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ರಾಷ್ಟ್ರಕ್ಕೆ ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಗಾನವನ್ನು ಕೊಟ್ಟ ಈ ಪಶ್ಚಿಮ ಬಂಗಾಳ ರಾಜ್ಯ ಮತ್ತೆ ತನ್ನ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಕಲಾತ್ಮಕವಾದ ಆ ಸುವರ್ಣ ಯುಗವನ್ನು ಮತ್ತೆ ಮರಳಿ ಪಡ್ಕೊಳ್ಳಿ ಅಂತ ಅಲ್ಲಿನ ಜನಸಾಮಾನ್ಯರ ಆರಾಧ್ಯ ದೇವತೆ ಕಾಳಿ ದೇವಿಯನ್ನ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.